ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಬೆಡ್ನ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ನಿಂಗ್ ರೊಟೀನ್ ನೀವು ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇಡೀ ದಿನ ಡಿಸಿಪ್ಲೀನಾಗಿ ಲೈಫ್ ಮೇಂಟೈನ್ ಮಾಡ್ಕೋಬೇಕು, ಮ್ಯಾನೇಜ್ ಮಾಡ್ಕೋಬೇಕು. ನನಗಂತೂ ಈ ನಡುವೆ ಹೊಸ ಮನೆಗೆ ಬಂದಾಗಿಂದನೂ ಎಲ್ಲಿ ತೆಗ್ದಿರೋ ಅಂಥ ವಸ್ತುಗಳು ಅಲ್ಲೇ ಇಡಬೇಕು. ಆಮೇಲೆ ಪ್ರತಿಯೊಂದು ವಸ್ತುಗಳಿಗೂ ಒಂದೊಂದು ಪ್ಲೇಸು ಅಂತ ಅಲಾಟ್ ಮಾಡಬೇಕು, ನೀಟಾಗಿ ಮೇಂಟೈನ್ ಮಾಡಬೇಕು ಅನ್ನೋದು ಇನ್ನೂ ಜಾಸ್ತಿ ರಿಯಲೈಸೇಷನ್ ಆಗೋಗಿದೆ. ಯಾಕೆಂದರೆ ಏನಾದರೂ ವಸ್ತು ತೆಗಿತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಏನೋ ಯಾವಾಗಲೂ ಎಲ್ಲೋ ಇಟ್ಬಿಟ್ಟಿರ್ತೀವಿ, ಅದನ್ನು ಹುಡ್ಕೋಷ್ಟೊತ್ತಿಗೆ ಎಷ್ಟು ಸುಸ್ತಾಗಿ ಹೋಗುತ್ತೆ ಅಂದರೆ ತುಂಬ ಫ್ರಸ್ಟ್ರೇಷನ್ ಥರ ಆಗೋಗುತ್ತೆ. ಅದಕ್ಕೆ ಎಲ್ಲಿ ಏನು ತೊಗೋತೀವೋ ಅದನ್ನೆಲ್ಲ ಅಲ್ಲೇ ಇಟ್ಬಿಟ್ರೆ ಬೆಸ್ಟು. ಸೊ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ರಜದಲ್ಲಿ ತುಂಬ ಕ್ಲೀನ್ ಮಾಡ್ಕೋತಾ ಇದ್ದೀರಾ ಅಂತ. ಡೆಫಿನೆಟ್ಲಿ ಹೌದು, ತುಂಬ ಇಲ್ಲ, ಒಂದು ಸೆಕ್ಷನ್ನ ಥರ ಸೆಲೆಕ್ಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಂಗೆ ಕ್ಲೀನಿಂಗಿಗೆ ಅಂತ ಅಲಾಟ್ ಮಾಡ್ಕೊಂಡಿರ್ತೀವಿ. ಯಾಕೆಂದರೆ ವ್ಯಾಲ್ಯೂಯೇಷನ್ ಡ್ಯೂಟಿ ಇದೆ, ವ್ಯಾಲ್ಯೂಯೇಷನ್ ವರ್ಕ್ ಇರುತ್ತೆ, ತುಂಬ ಪೇಪರ್ಸ್ ಇರುತ್ತೆ ವ್ಯಾಲ್ಯೂಯೇಷನ್ ಮಾಡೋಕ್ಕೆ. ಸೊ ಆ ಕೆಲಸ ಇರುತ್ತೆ ಅಲ್ವಾ. ಸೊ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಕಿಚನ್ದು ಒಂದು ಕ್ಯಾಬಿನೆಟ್ ಇತ್ತು ಮೇಲೆ ಒಂಥರ. ಇಲ್ಲಿ ಅದು ಕ್ರಾಕರಿ ಸೆಟ್ಟು ಮತ್ತು ಜೊತೆಗೆ ಕೆಲವು ಬಾಕ್ಸಸ್ನ ಅರೇಂಜ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಸೆಟ್ ತರಿಸಿದ್ನಲ್ವ, ಇದು 400 ಸಮಥಿಂಗ್, 12ಗೆ 429 ಎಷ್ಟು ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ನನಗದು ತುಂಬ ಇಷ್ಟ ಆಯಿತು. ಒಂದು ಟ್ರಾನ್ಸ್ಪರೆಂಟು, ಕೆಳಗಡೆ ಬಿದ್ದರೂ ಹೊಡಿಯಲ್ಲ, ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಫಸ್ಟು ತೆಗ್ದು ನೀಟಾಗಿ ಇನ್ನೂ ಏನೂ ಆರ್ಗನೈಸೇಷನ್ ಮಾಡ್ಕೊಂಡಿರಲಿಲ್ಲ. ಯಾಕೆಂದರೆ ಮಕ್ಳ ಎಕ್ಸಾಮ್ ಇತ್ತು, ಅದು ನಿಮಗೂ ಗೊತ್ತು. ರೆಗ್ಯುಲರಾಗಿ ಎಷ್ಟು ಜನ ನನ್ನ ವ್ಲಾಗ್ಸ್ನ ನೋಡ್ರಿ ಎಷ್ಟು ಸಪೋರ್ಟ್ ಮಾಡ್ತಿರ್ತೀರ. ಸೊ ಓದಿಸೋದೇ ಆಯಿತು. ಆಮೇಲೆ ಈಗ ವ್ಯಾಲ್ಯೂಯೇಷನ್ ಡ್ಯೂಟಿ ಎಷ್ಟು ಕೆಲಸ ಇರುತ್ತಪ್ಪ ಅನಿಸ್ತಾ ಇರುತ್ತೆ. ನನಗೆ ಒಂದು ವಾರ ಕಂಟಿನ್ಯೂಸ್ ಆಗಿ ಮನೆಯೆಲ್ಲ ನೀಟ್ ಮಾಡ್ಕೊಳ್ಳೋಣ, ಆ ಥರ ಮನೆ ಇದ್ದರೂ ಕೂಡ ಕಂಟಿನ್ಯೂಸಾಗಿ ಕೆಲಸ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ತುಂಬ ಸುಸ್ತಾದಂಗೆ ಆಗಿಬಿಡುತ್ತೆ. ಇದೇ ನನಗೆ ಕರೆಕ್ಟ್ ಅನಿಸುತ್ತೆ. ಡೈಲಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಟೈಮ್ ಸೆಲೆಕ್ಟ್ ಮಾಡಿಕೊಂಡು ನೀಟ್ ಮಾಡೋದು ಫಾರ್ ಬೆಟರ್ ಅಂತ ಅನಿಸುತ್ತೆ. ಈಗ ಯಾರು ಜಡ್ಜ್ ಮಾಡ್ತಾರೆ ನಮ್ಮ ಮನೇನ, ಅಲ್ವಾ. ಸೊ ಅದಕ್ಕೇ ಹೆಂಗಾಗುತ್ತೋ ಹಾಗಂಗೆ ಈಗ ಟೈಮಂತೂ ವೇಸ್ಟ್ ಮಾಡ್ತಿಲ್ಲ ಅಂತ ನಮ್ಮ ಎಥಿಕಲ್ ಇದಕ್ಕೆ ನಮಗೆ ಗೊತ್ತು. ಹೌದು, ನಾನು ಟೈಮ್ ವೇಸ್ಟ್ ಮಾಡ್ತಿಲ್ಲ, ವ್ಯಾಲ್ಯೂಯೇಷನ್ ವರ್ಕ್ ಇರುತ್ತೆ, ಮಕ್ಕಳಿಗೆ ಬೇಸಿಕ್ಸು ಮತ್ತು ಮನೆ ಕೆಲಸನೇ ಇರುತ್ತೆ ಅಲ್ವಾ. ಅಡುಗೆ ಮಾಡು, ಕಸ ಗುಡಿಸು, ನೆಲ ಒರೆಸು, ಹೊರಗಡೆ ಎಲ್ಲ ಕ್ಲೀನ್ ಮಾಡು, ಮತ್ತು ಪೂಜೆ ಮಾಡು, ಬಟ್ಟೆ ಮಡ್ಚ್ಕೊ, ಬಟ್ಟೆ ವಾಶ್ ಮಾಡು, ಇಷ್ಟೆಲ್ಲ ಜೊತೆಗೆ ಮನೇನ ಫುಲ್ಲು ಒಂದಿನದಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ನಾನು ಅನ್ಕೋತಾ ಇದ್ದೆ. ಆ್ಯಕ್ಚುಲಿ ರಜಾ ಬಂದರೆ ಸಾಕು, ಒಂದು ವಾರದಲ್ಲಿ ಫುಲ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಂತ. ಅದೆಲ್ಲ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಅದು ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಮತ್ತು ವರ್ಕಿಂಗ್ ಇದ್ದೀರಾ ಅಂದರೆ ಡ್ಯೂಟಿದು ವರ್ಕು, ಆಫೀಸ್ ವರ್ಕು ಇನ್ನೂ ಇರುತ್ತೆ, ಮನೇಲೂ ಇರುತ್ತೆ ಅಂದಾಗ ಅದೆಲ್ಲ ಇಂಪಾಸಿಬಲ್ ಅಂತ ಅನ್ನಿಸ್ತು. ಸೊ ಎಷ್ಟೊಂದು ಸತಿ ನಾವು ಪ್ಲ್ಯಾನ್ ಮಾಡೋದೇ ಒಂದು, ಆಗೋದೇ ಒಂದು. ಸೊ ಅದಕ್ಕೆ ನಾನೂ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಅದಕ್ಕೆ ಏನು ಮಾಡ್ತಿದ್ದೆ ಅಂದರೆ ಡೈಲಿ ಒಂದು ಸೆಕ್ಷನ್ ಅಂತೂ ಗ್ಯಾರಂಟಿ ಕ್ಲೀನ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಒಂದು ವೀಡಿಯೋನೂ ಹಾಕಿದ್ದೆ, ನಾನು ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ. ನೀವು ನಂಬಲ್ಲ, ಆ ಥರ ಸ್ವಲ್ಪ ಮಾಡಿಕೊಂಡ್ರು ಹನಿ ಕೂಡಿದ್ರೇ ಒಂದು ದೊಡ್ಡ ಹಳ್ಳ ಆಗುತ್ತೆ ನನಗೆ. ಸೊ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಒಂದು 10 ನಿಮಿಷ ಕೆಲಸ ಮಾಡಿದ್ರೂ ಎಷ್ಟೊಂದು ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನೀವು ಇದನ್ನು ಹತ್ತು ಇಳಿದು ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಯಿತಾ. ಇದು ಸ್ವಲ್ಪ ಹೈಟ್ ಇದೆ, ನಾವು ಬೇರೆ ಸ್ವಲ್ಪ ಕುಳ್ಟ್ರ, ಈ ಹೈಟ್ ಸಿಗಲ್ಲ ನನಗೆ ಇದು. ಅದಕ್ಕೆ ಸ್ಟೂಲ್ ಹಾಕ್ಕೊಂಡು ಹತ್ತಬೇಕು. ಅದ್ರ ಜೊತೆಗೆ ಈ ವಿಡಿಯೋ ಮಾಡ್ಕೊಂಡು ಮಾಡಬೇಕು ಅಂದರೆ ಕಷ್ಟ ಆಗೋಗ್ತಿತ್ತು. ಸರಿ, ಇದೊಂದು ಆ ಥರನೇ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು, ನೆಪ ಹೇಳೋದಲ್ಲ, ನನ್ನ ಕೈಲಿ ಆಗಲ್ಲ, ಅದಲ್ಲ ಇದಲ್ಲ ಅಂತ. ಎಷ್ಟಾಗುತ್ತೋ ಅಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದನ್ನು ಕಲಿತಾ ಇರಬೇಕು. ಇದು ನೀವು ನಂಬಲ್ಲ, ಊರಿಗೆ ಹೊರಟಿದ್ವಿ, ಅದ್ರ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿದ್ದು. ಕೆಲವು ಸತಿ ಸಮಾಧಾನನೇ ಆಗಲ್ಲ, ಕ್ಲೀನ್ ಮಾಡದೇ ಇದ್ದರೆ ಮಾಡಬೇಕು ಅಂತ ಅನಿಸುತ್ತೆ. ಕೆಲವು ಸತಿ ಟೈಮ್ ಸಿಕ್ಕಲ್ಲ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು, ಎಷ್ಟು ಟೈಮ್ ಇದೆ, ನಾನು ಎಷ್ಟು ಮಾಡೋಕ್ಕೆ ಸಾಧ್ಯ, ಆ ಥರ ಟೈಮ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಈಸಿ ಅಂತ ನನಗೆ ಈ ನಡುವೆ ಅನಿಸ್ತಾ ಇದೆ. ನಿಜವಾಗ್ಲೂ ಗೊತ್ತಾ, ರಜಾ ಬಂದಿದ ತಕ್ಷಣ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನಾನು ಅಂತ ಆ ಲೆವೆಲ್ಗೆ ಅಮ್ಮನ ಹತ್ರನೂ ಹೇಳ್ತಿದ್ದೆ. ಸೊ ಅದು ಆಗಲ್ಲ, ಅದು ಅಂದ್ಕೊಂಡಿದ್ದಂಗೆಲ್ಲ ಆಗಲ್ಲ ಲೈಫಲ್ಲಿ. ಬಟ್ ಈಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ವೇಸ್ಟ್ ಅಂತೂ ಮಾಡ್ತಿಲ್ಲ, ಪ್ರೊಡಕ್ಟಿವ್ ಆಗಿ ದಿನಗಳನ್ನ ಕಳೀತಾ ಇದ್ದೀನಿ ಅಂತ. ಇಡೀ ದಿನ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಸುಸ್ತಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ, ಅಡುಗೆ ಮಾಡೋಕ್ಕಾಗಲ್ಲ. ಬೆಳಗ್ಗೆನೇ ಈಗ ವೆಕೇಷನ್ ಟೈಮಲ್ಲೂ 4:15ಗೆ ಎದ್ದೇಳು ಅಂದರೆ ಒಂಥರ ತುಂಬ ಇರಿಟೇಷನ್ ಆಗೋಗುತ್ತೆ. ಇನ್ನೇನು ವೆಕೇಷನ್ ಮೂಡ್ ಅಂತ ಅಲ್ವಾ, ನಮ್ಮ ಲೈಫು ನಾವು ಎಂಜಾಯ್ ಮಾಡಬೇಕು. ಒಂದು ವಾರ 10 ಡೇಸು ರೆಸ್ಟ್ ಇಲ್ಲ ಅಂದರೆ ಹಿಂಗಾಗೋಗುತ್ತೆ. ರೆಸ್ಟ್ ಅಂದರೆ ಸ್ವಲ್ಪ ನಾನು ಲೇಟಾಗಿ
ಎದ್ದೇಳದೆ ಇದ್ದರೆ ಹೆಂಗೆ ಅಲ್ವಾ, ಸೊ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಒಂದು 5:00, 5:30, 6:00 ಎದ್ದೇಳ್ತೀನಿ. ವಾಕಿಂಗ್ ಮಾಡೋಷ್ಟರಲ್ಲೇ 1 ಅವರ್ ಆಗುತ್ತೆ. ಆಮೇಲೆ ಅಡುಗೆ ಮಾಡಬೇಕು, ಎಲ್ಲ ಮಾಡಬೇಕು. ಸೊ ಅದ್ರ ಜೊತೆ ಮಾತ್ರ ನಮ್ಮ ಡೈಲಿ ಕೆಲ್ಸಗಳು ಏನಿದೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಮುಂದೆನೇ ಶ್ರೀನಿವಾಸ್ ಅವರು ಒಂದೊಳ್ಳೆ ಹಾಡು ಹಾಡಿದ್ದಾರೆ ಆಯಿತಾ. ಇನ್ವೊಕೇಶನ್ ಸಾಂಗ್ ಇತ್ತು. ಅವರಿಗೆ ಡ್ರಾಮಾದಲ್ಲಿ ಬೆಸ್ಟ್ ಮ್ಯೂಸಿಕ್ ಪ್ರೈಸ್ ಬಂದಿದೆ ಆಯಿತಾ. ಹಸ್ಬೆಂಡಿಗೆ ಫಸ್ಟ್ ಪ್ರೈಸ್ ಬಂದಿದೆ. ಸೊ ಆಬ್ವಿಯಸ್ಲಿ ಅದು ಎಷ್ಟು ವರ್ಷದಿಂದ ಗೊತ್ತಾ, ನೀವು ನಂಬಲ್ಲ, ಒಂದು 10 ವರ್ಷದಿಂದ ಇವ್ರಿಗೆ ಬರ್ತಿರೋದಾ ಅಂತ. ಬೆಸ್ಟ್ ಸಿಂಗರ್ದು, ಬೆಸ್ಟ್ ಮ್ಯೂಸಿಕ್ದು ಎಷ್ಟೊಂದು ಅವಾರ್ಡ್ಸ್ ಎಲ್ಲ ಬರ್ತಾನೇ ಇರುತ್ತೆ. ಈ ನಡುವೆ ಹೆಂಗಾಗೋಗಿದೆ ಅಂದರೆ, ಅವಾರ್ಡ್ಸ್ ಎಷ್ಟು ಒಂದು 400-500 ಮನೇಲಿ ಅವಾರ್ಡ್ಸ್ ಇರುತ್ತಲ್ವ, ಅದಕ್ಕೆ ರೋಲಿಂಗ್ ಶೀಲ್ಡ್ ಎಲ್ಲ ಮನೆಗೆ ತರೋದೇ ಇಲ್ಲ ಅವರು, ಹಾಗೆ ಅಲ್ಲೇ ಇಟ್ಬಿಡ್ತಾರೆ ಅವ್ರ ಪ್ಲೇಸಲ್ಲೇ. ಸೊ ಅಷ್ಟು ಅವಾರ್ಡ್ಸು ಅವ್ರಿಗೆ ತುಂಬ ಡೆಡಿಕೇಶನ್ ಅಪ್ಪ ಸಿಂಗಿಂಗಲ್ಲಿ. ಸೊ ಅದಕ್ಕೇ ಅಷ್ಟೊಂದು ಪ್ರೈಸಸ್ಸು ಎಲ್ಲ ಬರ್ತಿರುತ್ತೆ. ಅದೊಂಥರ ಹ್ಯಾಪಿ ಮೂಮೆಂಟು. ಲಾಸ್ಟಲ್ಲಿ ಅವ್ರು ಏನು ಇನ್ವೊಕೇಶನ್ ಸಾಂಗ್ ಹಾಡಿದಾರಲ್ಲ ಅದನ್ನು ಹಾಕಿರ್ತೀನಿ ಲಾಸ್ಟಲ್ಲಿ, ಎಂಜಾಯ್ ಮಾಡಿ. ನೆಕ್ಸ್ಟ್ ಈಗ ಕೆಲವೆಲ್ಲ ಫಿಲ್ ಮಾಡ್ಕೋತಾ ಇದ್ದೆ. ಕೆಲವು ಬಾಕ್ಸಲ್ಲೇ ಇತ್ತು, ಬಟ್ ನೋಡೋಕ್ಕೂ ಚೆನ್ನಾಗಿರಬೇಕು, ನಮ್ಮ ಕಂಫರ್ಟ್ ಥರ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂತ ಈ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲೆಲ್ಲ ಧನಿಯಾ ಪುಡಿ, ಖಾರದ ಪುಡಿ ಅದನ್ನೆಲ್ಲ ಹಾಕಿ ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನೋಡಿದ್ರೆ ಇಷ್ಟು ಸೆಕ್ಷನ್ ನೀಟ್ ಆಯಿತು. ಏನಾದರೂ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೋತೀವಿ ಅಂದರೆ ನೀವು ದೊಡ್ಡ ಏರಿಯಾನೇ ಮಾಡಬೇಕು, ಇಡೀ ರೂಮು, ಇಡೀ ಹಾಲು, ಇಡೀ ಕಿಚನ್ನೇ ಮಾಡಬೇಕು ಅಂತ ಏನಿಲ್ಲ. ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು 100% ನೀಟಾಗಿ ಅದು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು DIYದು ಒಂದು ಲಿಕ್ವಿಡ್ ಮಾಡ್ಕೊಂಡಿದ್ನಲ್ಲ, ನೀರು, ಆಮೇಲೆ ಲಿಕ್ವಿಡ್ ಸೋಪು ಮತ್ತು ವಿನಿಗರ್ ಇದನ್ನೆಲ್ಲ ಹಾಕಿ ಒಂದು ಲಿಕ್ವಿಡ್ ಮಾಡ್ಕೊಂಡಿರ್ತೀನಿ. ಗ್ಲಾಸ್ಗೆಲ್ಲ ಅದನ್ನು ಸ್ಪ್ರೇ ಮಾಡಿ ಸುಮ್ಮನೆ ಒರೆಸ್ಬಿಟ್ರು ಸಾಕು, ಪಳ ಅಂತ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಮಾಡಿದೆ. ನೆಕ್ಸ್ಟ್ ಈಗ ನೋಡಿ ಅದಿಷ್ಟು ಮಾಡಿ ಅಡುಗೆ ಎಲ್ಲ ಮಾಡಿ ಬಸ್ಸಾರು ಮಾಡಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಬರೋಷ್ಟೊತ್ತಿಗೆ ಸಾಕಾಗೋಯಿತು. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಈಗ ಕಲಾಕ್ಷೇತ್ರ ಬಂದಿದ್ದೀವಿ. ಇದು ಒಂದು 4-5 ದಿನದ ಹಿಂದಿದ್ದು. ಸೊ ಅದರದ್ದು ವ್ಲಾಗ್ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ಮನೆಯಲ್ಲಿ ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಆಗೋಗಿದೆ, ಇದ್ದಕ್ಕಿದ್ದಂಗೆ ಆಫ್ ಆಗಿಬಿಡುತ್ತೆ. ರಾತ್ರಿ ಅಪ್ಲೋಡ್ಗೆ ಹಾಕಿರ್ತೀನಿ, ಬೆಳಗ್ಗೆ ಮತ್ತು ನೆಕ್ಸ್ಟ್ ಡೇ ಆದರೂ ಕೂಡ ಅಪ್ಲೋಡೇ ಆಗಿರಲ್ಲ. ಸೊ ಅದಕ್ಕೇ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಆಯಿತು, ಮೊಬೈಲ್ ಡೇಟಾ ಎಷ್ಟಿರುತ್ತೆ, 1 GB ಅಷ್ಟಿರುತ್ತೆ. 1 GB ಸಾರಲ್ಲ ಆ್ಯಕ್ಚುಲಿ, 7 GB 8 GB ಬೇಕಾಗುತ್ತೆ 1080 ರೆಸೊಲ್ಯೂಷನಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಕೋಣ ಅಂತ, ಅದಕ್ಕೆ ಕಮ್ಯುನಿಟಿ ಪೋಸ್ಟಲ್ಲೂ ಒಂದು ಪೋಸ್ಟ್ ಹಾಕಿದೆ, ವೆಯ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು. ಅಲ್ಲೊಂದು ಪೋಸ್ಟ್ ಮಾಡಿದೆ, ವೈಫೈದು ತುಂಬ ಪ್ರಾಬ್ಲಮ್ ಆಗಿದೆ, ವೆಯ್ಟ್ ಮಾಡಬೇಡಿ ಅಂತ. ಸೊ ಯಾವಾಗ ಆಗುತ್ತೆ. ಈಗ ಹಳ್ಳಿಗೆ ಬೇರೆ ಬಂದಿದ್ದೀವಿ, ಅದರದ್ದು ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ ಆಯಿತಾ. ನನಗಂತೂ ತುಂಬಾ ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ ಇಲ್ಲಿ. ಏನೋ ತವ್ರ ಮನೆಗೆ ಹೋದ್ರೇ ರಿಲ್ಯಾಕ್ಸ್ ಅಂತಲ್ಲ, ನಮಗೆ ಇಬ್ಬರು ಮನೆಯಲ್ಲೂ ರಿಲ್ಯಾಕ್ಸೇಷನ್. ನನಗೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ನೀವೆಲ್ಲ ಹೇಳ್ತಿರ್ತೀರಲ್ಲ ನಾವು ತುಂಬ ಅದೃಷ್ಟವಂತರು ಅಂತ. ಹೌದು, ಇನ್ಫ್ಯಾಕ್ಟ್ ತುಂಬ ಅದೃಷ್ಟ ಮಾಡಿದ್ದೆ. ಸೊ ಮ್ಯೂಚುವಲಿ ನಾನು ಅವ್ರಿಗೆ ಹೆಂಗೆ ಬಂದಾಗ ನೋಡ್ಕೋತೀನೋ ಅವರು ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ, ತುಂಬ ಚೆನ್ನಾಗಿ. ಒಬ್ರಿಗೊಬ್ರು ಮ್ಯೂಚುವಲಿ, ಈಗ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೂ ಅವ್ರು ಇಷ್ಟು ಚೆನ್ನಾಗಿ ನನ್ನ ಜೊತೆ ಇರ್ತಿರ್ಲಿಲ್ಲ, ಅವ್ರು ಚೆನ್ನಾಗಿಲ್ಲ ಅಂದರೂ ನಾನು ಚೆನ್ನಾಗಿ ನೋಡ್ಕೋತೀನಿ. ಸೊ ಇಬ್ಬರೂ ಚೆನ್ನಾಗಿರಬೇಕು ನನ್ನ ಪ್ರಕಾರ. ಮದುವೆ ಆಗಿದ ತಕ್ಷಣ ನಾವಿಬ್ಬರೂ ಮ್ಯೂಚುವಲಿ ಅರ್ಥ ಮಾಡಿಕೊಂಡು, ಸೊ ಇದೇನೋ ರಾತ್ರೋರಾತ್ರಿ ಇದಾಗಿಡುತ್ತೆ ಅಂತಲ್ಲ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ತೊಗೊಳುತ್ತೆ. ಸೊ ಒನ್ಸ್ ಅರ್ಥ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಹೋಗಬೇಕು ರಿಲೇಷನ್ಶಿಪ್ ಎಲ್ಲ. ಅದು ಒಕೇಶ್ನಲಿ ಮೀಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ತುಂಬ ರಿಲ್ಯಾಕ್ಸ್ ಮೂಡು, ವೆಕೇಷನ್ ಮೂಡ್ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಮುಂದೆ ಅವ್ರು ಹಾಡಿರೋಂಥ ವೀಡಿಯೋನ ವಿತ್ ಆಡಿಯೋ ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಗೋಚರ ಮಹಿಮಾ ವಿರಾಜಿತೆ ವರಗುಣ ಭರಿತೆ ವಾಪತಿ ಮುಖ ಸುರ ವಂದಿತೆ ವಾಸುದೇವ ಸಹಜಾತೆ ಶ್ರೀ ಚಾಮುಂಡೇಶ್ವರಿ ಪಾಲಯ ರಾಕಾನಿಶಾಚರ ಸನ್ನಿಭವರನೆ ರಾಜೀವಲೋಚನೆ ರಮಣೀಯ ಕುಂದರದನಿ ರಕ್ಷಿತ ಭುವನೆ ಮಣಿರನಿ ಮೂಕ ವಾಕ್ಪ್ರದಾನ ವಿಖ್ಯಾತೆ ಮುನಿಜ
ತೋಷಿತ ಚಿತ್ತೇ ಸದಾ ನಮಸ್ತೆ ಸಾ ಸನಿಧರಿ ಸನಿಧ ಪದನಿ ಪಮಗರ ಪಾಮಗರಿ ಸರಿಗ ಪಮಗರಿ ಸನಿಧ ಸ ರೀಗ ಪ ಗಮಗರಿ ಗ ಪದ ಸರಿಗ ಪಮಗರಿ ಸರಿಗ ಪದ ಸನಿಧ ಪ ದ ಸರಿಗ ಪದ ಸರಿಗ ಪದ ಸನಿಧರಿ ಸರಿ ಸನಿಧ ಪಮಗರಿ ಸರಿ ಗಪ ಪದದ ಸನಿಧರಿ ಸಾನಿಧ ಪದ ಪಾಮಗರಿ ಸ ರೀಗ ಪದ ಶ್ರೀ ಚಾಮುಂಡೇಶ್ವರಿ